ಅಮೆರಿಕ ತೈಲ ಸಂಸ್ಕರಣಾಗಾರ ನಿರ್ಮಾಣಕ್ಕೆ ರಿಲಯನ್ಸ್ ಹೂಡಿಕೆಯನ್ನು ಮಾಡಿದೆ. ರಿಲಯನ್ಸ್ ಹೂಡಿಕೆ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರೇ ಘೋಷಣೆ ಮಾಡಿದ್ದಾರೆ. ಭಾರತದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನೆರವಿನೊಂದಿಗೆ 50 ವರ್ಷಗಳಲ್ಲಿ ಹೊಸ ತೈಲ ಸಂಸ್ಕರಣಾಗಾರ ಉದ್ಘಾಟಿಸುತ್ತೇವೆ. ನೋಡಿ, ನಮ್ಮ ಭಾರತದಿಂದ ಹೂಡಿಕೆಯಾಗಿದೆ ರಿಲಯನ್ಸ್ ತೈಲ ಸಂಸ್ಕರಣಾ ಘಟಕ. ಸಾಮಾಜಿಕ ಜಾಲತಾಣ ಟ್ರುತ್ನಲ್ಲಿ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಟೆಕ್ಸಾಸ್ನ ಬ್ರೌನ್ಸ್ ವಿಲ್ಲೆ ಪ್ರದೇಶದಲ್ಲಿ ತೈಲ ಸಂಸ್ಕರಣಾಗಾರ ನಿರ್ಮಾಣ ಮಾಡ್ತೀವಿ. $300 ಬಿಲಿಯನ್ ವೆಚ್ಚದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುತ್ತೆ. ಥ್ಯಾಂಕ್ ಯು ಇಂಡಿಯಾ ಅಂತ ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪು. ಇದು ಏನನ್ನು ಸೂಚಿಸುತ್ತೆ ಹಾಗಾದರೆ? ಈಗ ರಿಲಯನ್ಸ್ ಸಂಸ್ಥೆಯವರು ಅಮೇರಿಕಾದಲ್ಲೂ ಹೂಡಿಕೆ ಮಾಡೋದು, ಎಲ್ಲೋ ಒಂದು ಕಡೆ ಭಾರತ ಬೇರೆ ಬೇರೆ ದೇಶಗಳನ್ನು ಏನೀಗ ಅವಲಂಬನೆ ಮಾಡಿಕೊಂಡಿದೆ ತೈಲಕ್ಕೆ, ಪೆಟ್ರೋಲ್ ಡೀಸೆಲ್ಗೆ, ಅದನ್ನು ಕಡಿಮೆ ಮಾಡುವಂಥ ಒಂದು ಪ್ರಯತ್ನದ ಭಾಗ ಆಗಿರಬಹುದಾ ಇದು? ಅಥವಾ ಡೊನಾಲ್ಡ್ ಟ್ರಂಪ್ ಅವರೇ ಭಾರತಕ್ಕೆ ಆಹ್ವಾನವನ್ನು ಕೊಟ್ಟಿರಬಹುದಾ? ಯಾಕೆಂದರೆ ಕೆಲವು ದೇಶಗಳು, ಗಲ್ಫ್ ಕಂಟ್ರಿಗಳಿದಾವಲ್ಲ, ಅಮೇರಿಕ ಸಹವಾಸ ಸಾಕು ಅಂತ ಅವರು ಹೂಡಿಕೆಯನ್ನು ಹಿಂತೆಗೆದುಕೊಳ್ತಾ ಇದ್ದಾರಂತೆ.